ಸಮಾವೇಶನ ಹಮ್ಮಿಕೊಂಡಿದ್ದ ಬೆಂಗಳೂರು ಉಳಿಸಿ ಸಮಿತಿಗೆ ನಾನು ಆ ಕಾರ್ಯನ ನಾನು ಅಭಿನಂದಿಸಕ್ಕೆ ಇಷ್ಟಪಡ್ತೀನಿ. ಜೊತೆಗೆ ಕೆಲವು ದಶಕಗಳ ಹಿಂದೆ ನಾವು ಬೆಳೆದಿದ್ದ ಈ ಬೆಂಗಳೂರನ್ನ ನಿವೃತ್ತರ ಸ್ವರ್ಗ, ಏರ್ ಕಂಡೀಷನ್ ಸಿಟಿ ಅಂತ ಕರಿತಾ ಇದ್ದಿದ್ದು, ಈಗ ವಿಶ್ವದಲ್ಲೇ ಹೆಚ್ಚು ಪರಿಸರ ಮಾಲಿನ್ಯ ಇರುವಂತ ಹೆಗ್ಗಳಿಕೆ ಅನ್ಬೇಕಾ ಇದನ್ನ. ಅದಕ್ಕೆ ಪಾತ್ರ ಆಗಿರೋ ತುಂಬಾ ಸಂಕಟದ ವಿಷಯ ಅಲ್ಲದೆ, ಈಗ ಅದು ಆಸ್ಮಾ ಕ್ಯಾಪಿಟಲ್ ಅಂತಾನು ಕರೀತಾರೆ. ಚಿಕ್ಕ ಚಿಕ್ಕ ಮಕ್ಕಳಿಗೆ ಆಸ್ಮಾ ಕಾಯಿಲೆ ಬರೋದು, ಅವ್ರನ್ನ ಐಸಿಯು ಅಡ್ಮಿಟ್ ಮಾಡ್ಬೇಕಾದಂತ ಪರಿಸ್ಥಿತಿನ ನಾವು ನೋಡ್ತಾ ಇದ್ದೀವಿ. ಮತ್ತೆ ಎಷ್ಟೋ ಈ ವೈದ್ಯಕೀಯ ನಿಯತಕಾಲಿಕೆಗಳು ಸಹ ಈಗ ಕಾಣ್ಬರ್ತಾ ಇರೋ ಎಷ್ಟೋ ರೋಗಗಳು, ಅದು ಕ್ಯಾನ್ಸರ್ ಇರ್ಬೋದು ಅಥವಾ ಶ್ವಾಸಕೋಶದ ಕಾಯಿಲೆ, ಮತ್ತೆ ಪ್ರೊಫೆಸರ್ ವಂಚನ ಹೇಳೋ ಹಾಗೆ ಕಿಡ್ನಿ ಪ್ರಾಬ್ಲಮ್, ಇದೆಲ್ಲ ಹೆಚ್ಚಾಗ್ತಾ ಇದೆ. ಇದಕ್ಕೆ ನಾವು ಸೇವಿಸ್ತಾ ಇರೋ ಗಾಳಿ, ಕುಡಿತಾ ಇರೋ ನೀರು, ಜಲಮೂಲಗಳು, ಆಹಾರ ಎಲ್ಲವೂ ಕಾರಣ ಅಂತ ಬರ್ತಾ ಇದೆ. ಇಂಥ ಪರಿಸ್ಥಿತಿಯಲ್ಲಿ ಇದನ್ನ ನಾವು ವೈದ್ಯರಾಗಿ ನಾವು ಸರಿಪಡಿಸಕ್ ಆಗಲ್ಲ, ಯಾಕಂದ್ರೆ ಇದೊಂದು ಸಾಮಾಜಿಕ ಸಮಸ್ಯೆ. ಇದು ಹೆಚ್ಚುತ್ತಾ ಇರ್ಬೇಕಾದ್ರೆ ಏನ್ ಮಾಡ್ಬೇಕು ನಾವು ಅನ್ನೋದ್ರ ಬಗ್ಗೆ ನಾವು ಚರ್ಚೆ ಮಾಡಬಹುದು. ಮೆಟ್ರೋ ಬಂತು, ಮೆಟ್ರೋ ಬಂದಾಗ ಇದರಿಂದ ನಮ್ಮ ಒಂದು ಸಾರಿಗೆ ವ್ಯವಸ್ಥೆ ಸರಿ ಹೋಗ್ಬೋದು ಅಂತ ಎಷ್ಟೋ ಜನ ತಮ್ಮ ಮನೆ ಮಠನ ಕಳ್ಕೊಂಡು, ಅಂಗಡಿನ ಕಳ್ಕೊಂಡು, ಜೀವನೋಪಾಯ ಕಳ್ಕೊಂಡು ಅದನ್ನ ಸಹಕರಿಸಿದ್ರು. ಮೆಟ್ರೋ ಬೆಳೀತಾ ಇದೆ, ಬೇರೆ ಬೇರೆ ಕಲರ್, ಹಸಿರು, ಪರ್ಪಲ್ ಎಲ್ಲ ಬೆಳೀತಾನೆ ಇದೆ. ಇದನ್ನ ನಮ್ಮ ಸಾರ್ವಜನಿಕ ಒಂದು ಸಾರಿಗೆ ವ್ಯವಸ್ಥೆ ಉತ್ತಮ ಆಗ್ಬೋದು ಅನ್ನೋ ಭರವಸೆ ಅಂತೂ ನಮ್ಗಿದೆ. ಜೊತೆಗೆ ಸರ್ಕಾರ ಮಿನಿ ಬಸ್ಗಳನ್ನ ಬಿಟ್ರೆ ಆಗ ರಸ್ತೆನ ಅಗಲ ಮಾಡುವಂತ ಅವಶ್ಯಕತೆ ಬರೋದಿಲ್ಲ. ಸೊ ಈ ಬೇರೆ ಬೇರೆ ಪರ್ಯಾಯ ಮಾರ್ಗಗಳು ಇರ್ಬೇಕಾದ್ರೂ ಸುರಂಗ ಮಾರ್ಗ ಏಕೆ? ಅದರಿಂದ ಮತ್ತೆ ನಮ್ಮ ಒಂದು ಹಸಿರು ಯಾವ ಒಂದು ವಾತಾವರಣ ಇದೆ ಅದು ಕುಗ್ಗೋಗುತ್ತೆ, ಪೊಲ್ಯೂಷನ್ ಜಾಸ್ತಿ ಆಗತ್ತೆ, ಇನ್ನಿಷ್ಟು ಹೊಸ ಹೊಸ ರೋಗಗಳು ಬರ್ಬೋದು. ಕೋವಿಡ್ ಸಹ ಬಂದಿದ್ದು ಇಂಥ ಒಂದು ಪರಿಸರ ಮಾಲಿನ್ಯದಿಂದಾನೆ ಒಂದು ವರದಿ ಹೇಳುತ್ತೆ. ಹಾಗೆ ಚಿಕನ್ ಗುನ್ಯಾ, ಡೆಂಗಿ, ನಾವು ವೈದ್ಯಕೀಯ ಓದ್ತಾ ಇದ್ದಾಗ ಅದು ಬರೀ ಒಂದು ಪಠ್ಯ ಪುಸ್ತಕದ ಒಂದು ಟಾಪಿಕ್ ಆಗಿತ್ತಷ್ಟೇ. ಬಟ್ ಈಗ ಚಿಕನ್ ಗುನ್ಯಾ, ಡೆಂಗಿ, ಇನ್ನೇನೇನೋ ವೈರಸ್ಗಳು ಮ್ಯೂಟೇಶನ್ ಬರ್ತಾ ಇದೆ. ಯಾಕಂದ್ರೆ ವಾತಾವರಣ ಬದಲಾಗ್ತಾ ಇದೆ, ಕ್ಲೈಮೇಟ್ ಚೇಂಜ್ ಆಗ್ತಾ ಇದ್ದಾಗ ವೈರಸ್ಗಳು ಸಹ ತಾವು ಬದುಕಬೇಕು ಅಂತ ಮ್ಯೂಟೇಶನ್ ಮಾಡ್ಕೊಂಡು ನಮ್ಮ ಮೇಲೆ ದಾಳಿ ಇರುತ್ತೆ. ಹಾಗೆ ವೈದ್ಯರಾಗಿ ನನಗೆ ಅನ್ಸೋದು ಅಂದ್ರೆ, ನಮ್ಮ ಬೆಂಗಳೂರು ನಮಗಾಗಿ, ನಮ್ಮ ಮುಂದಿನ ಪೀಳಿಗೆಗಾಗಿ ಉಳಿಬೇಕು ಅಂತಂದ್ರೆ ಸುರಂಗ ಮಾರ್ಗ ಖಂಡಿತ ಬೇಡವೇ ಬೇಡ. ಸರ್ಕಾರ ಸಾರ್ವಜನಿಕ ಸಾರಿಗೆ ವ್ಯವಸ್ಥೆನ ಬಲಪಡಿಸಿ ನಮ್ಮ ಬೆಂಗಳೂರನ್ನ ನಮಗೆ ಉಳಿಸ್ಕೊಡಿ ಅನ್ನೋ ಮನವಿ ಮಾಡ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದ.